ಯುಗಪುರುಷ ಚಿತ್ರ ನಟ ಅರ್ಜುನ್ ದೇವ್ ಕಾರ್ನ ಮೇಲೆ ದಾಳಿ ನಡೆಸಲಾಗಿದೆ. ರಾಮನಗರ ಜಿಲ್ಲಾ ಕೋರ್ಟ್ ಬಳಿಯೇ ಕಾರಿನ ಮೇಲೆ ಅಟ್ಯಾಕ್ ಮಾಡಲಾಗಿದೆ. 2 ಬೈಕ್ಗಳಲ್ಲಿ ಬಂದಿದ್ದ ಮುಸುಕುಧಾರಿಗಳಿಂದ ಈ ಕೃತ್ಯ ಎಸಗಲಾಗಿದೆ. ಗನ್ ಸಮೇತ 2 ಬೈಕ್ನಲ್ಲಿ ದುಷ್ಕರ್ಮಿಗಳು ಬಂದಿದ್ದು ರಾಡ್ನಿಂದ ಕಾರಿನ ಗಾಜನ್ನ ಒಡೆದು ದುಷ್ಕರ್ಮಿಗಳು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಗಾಜು ಒಡೆದು ಎಚ್ಚರಿಕೆ ನೀಡಿ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಪ್ರಕರಣವೊಂದರ ಸಂಬಂಧ ಜಿಲ್ಲಾ ಕೋರ್ಟ್ಗೆ ಇವತ್ತು ಅರ್ಜುನ್ ಹಾಜರಾಗಿದ್ರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಜಿಲ್ಲಾ ಕೋರ್ಟ್ನಲ್ಲಿ ಅರ್ಜುನ್ ಎದುರು. ಈ ಸಂದರ್ಭದಲ್ಲಿ ಅವರ ಕಾರಿನ ಮೇಲೆ ಮುಸುಕುಧಾರಿಗಳಿಂದ ಅಟ್ಯಾಕ್ ಮಾಡಲಾಗಿದೆ. ದೃಶ್ಯದಲ್ಲಿ ನೋಡಬಹುದಾಗಿದೆ ನಟ ಅರ್ಜುನ್ ಅವರ ಕಾರ್ನ ಮೇಲೆ ದಾಳಿಯನ್ನು ನಡೆಸಿರೋದು. ಆ ಕಾರಿನ ಗಾಜು ಒಡೆದಿರೋದನ್ನು ಕೂಡ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ಪ್ರಕರಣವೊಂದರ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಕೋರ್ಟ್ಗೆ ರಾಮನಗರ ಜಿಲ್ಲಾ ಕೋರ್ಟ್ಗೆ ಅರ್ಜುನ್ ಹಾಜರಾಗಿದ್ದ ಸಂದರ್ಭದಲ್ಲಿ ಮುಸುಕುಧಾರಿಗಳು ಈ ರೀತಿಯಾಗಿ ಅಟ್ಯಾಕ್ ಮಾಡಿದ್ದಾರೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ನಟ ಅರ್ಜುನ್ ಕಾರ್ನ ಮೇಲೆ ಅಟ್ಯಾಕ್ ಆಗಿರೋದು ಯಾರು ಮಾಡಿರಬಹುದು, ಯಾಕೆ ಮಾಡಿರಬಹುದು ಅನ್ನೋದ್ರ ಬಗ್ಗೆ ಅನುಮಾನ ಏನಾದರೂ ವ್ಯಕ್ತಪಡಿಸಲಾಗ್ತಿದೆಯಾ? ಸ್ಮಿತಾ, ಯುಗಪುರುಷ ಚಿತ್ರದ ನಟ ಅರ್ಜುನ್ ದೇವ್ ಅವರ ಕಾರ್ ಮೇಲೆ 4 ಜನ ಅಂದ್ರೆ 2 ಬೈಕ್ ನಲ್ಲಿ ಪಲ್ಸರ್ ಬೈಕ್ ನಲ್ಲಿ ಬಂದಿರುವಂತ ಮುಸುಕುಧಾರಿಗಳು ಅಟ್ಯಾಕ್ ಅನ್ನ ಮಾಡಿದ್ದಾರೆ. ರಾಮನಗರದ ಒಂದು ಬೆಂಗಳೂರು ಮೈಸೂರು ಹೆದ್ದಾರಿ ಇರುವಂತ ಜಿಲ್ಲಾ ಕೋರ್ಟ್ ಮುಂಭಾಗದಲ್ಲೇ ಆಗಾಗ್ಲೇ ಬೆಳಗ್ಗೆ 10:30 ಸುಮಾರಿಗೆ ಈ ಒಂದು ಅಟ್ಯಾಕ್ ಆಗಿರುವಂತದ್ದು. ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅರ್ಜುನ್ ದೇವ್ ಬೆಂಗಳೂರಿಂದ ತಮ್ಮ I-20 ಕಾರ್ ನಲ್ಲಿ ರಾಮನಗರ ಕೋರ್ಟಿಗೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಕಳೆದ 5-6 ಇಯರಿಂಗ್ಗಳಿಗೆ ಕೋರ್ಟಿಗೆ ಹಾಜರಾಗಿರಲಿಲ್ಲ. ಇವತ್ತು ಕೋರ್ಟಿಗೆ ಹಾಜರಾಗ್ಲೇಬೇಕಾಗಿತ್ತು. ಈ ಸಂಬಂಧ ವಕೀಲರು ಕೂಡ ತಿಳಿಸಿದ್ರು. ಹೀಗಾಗಿ ಕೋರ್ಟಿಗೆ ಬಂದಿದ್ರು. ಕೋರ್ಟಿಗೆ ಬರೋಕ್ಕಿಂತ ಮುಂಚೆ ಕೋರ್ಟ್ ಮುಂಭಾಗದಲ್ಲೇ ಕಾರನ್ನು ನಿಲ್ಲಿಸಿ ಲಾಯರ್ಗೆ ಫೋನ್ ಮಾಡುವಂತ ಸಂದರ್ಭದಲ್ಲಿ ಏಕಾಏಕಿ ಬಂದಂತ 2 ಮುಸುಕುಧಾರಿಗಳು ಬೈಕ್ನಲ್ಲಿ ಬಂದಂತ ಮುಸುಕುಧಾರಿಗಳು ಏಕಾಏಕಿ ರಾಡ್ನಲ್ಲಿ ಮುಂಭಾಗದ ಒಂದು ಗಾಜಿಗೆ ಹೊಡೆದಿದ್ದಾರೆ. ಇದ್ರ ಪರಿಣಾಮ ಕಾರಣ ಮುಂಭಾಗದ ಗಾಜು ಸಂಪೂರ್ಣ ಪುಡಿ ಆಗಿರೋದು. ಜೊತೆಗೆ ಇನ್ನಿಬ್ರು ಏನಿದ್ರು ಅವರು ಕ್ಷಣಾರ್ಧದಲ್ಲಿ ಪಾಸ್ ಆಗಿದ್ದಾರೆ. ಮತ್ತೆ ಅಲ್ಲಿ ಸ್ಥಳೀಯರು ಹೇಳ್ತಿರುವಂತ ಪ್ರಕಾರ ಅವರ ಜೊತೆಯಲ್ಲಿ ಗನ್ ಸಹ ಇತ್ತು. ಇವ್ರನ್ನ ಅಟ್ಯಾಕ್ ಮಾಡಕ್ಕೆ ಬಂದ್ರು. ಆದ್ರೆ ಅಲ್ಲಿ ಜನ ಇದ್ದ ಪರಿಣಾಮವಾಗಿ ಅವರು ಏಕಾಏಕಿ ಕಾರ್ನ ಮಾತ್ರ ಹೊಡೆದು ಅವ್ರಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಅರ್ಜುನ್ ದೇವ್ ಬೆಳಗ್ಗೆ ಬೆಂಗಳೂರಿಂದ ಕೂಡ ಬಂದಿರುವಂತದ್ದು. ಮತ್ತೆ ಜೊತೆಗೆ ಬಿಡದಿಯಲ್ಲಿ ನಿಲ್ಲಿಸಿ ಇಡ್ಲಿಯನ್ನು ಕೂಡ ತಿಂದಿದ್ದಾರೆ. ಆನಂತರ ಬಂದಿರಾದ್ರೆ ಇವರು ಎಲ್ಲಿಂದ ಬಂದ್ರು, ಯಾಕಾಗಿ ಬಂದ್ರು, ಜೊತೆಗೆ ಯಾವ ವಿಚಾರಕ್ಕೆ ಈ ತರ ಅಟ್ಯಾಕ್ ಮಾಡ್ಯಾರ ಅಂತ ಗೊತ್ತಿಲ್ಲ. TV9 ಜೊತೆಗೂ ಸಹ ಅವರು ಮಾತಾಡಿದ್ರು. ನಾನು ಬೆಂಗಳೂರಿಂದ ಬಂದೆ, ಅಲ್ಲಿಂದ ಯಾವ ರೀತಿಯ ಫಾಲೋ ಮಾಡ್ಕೊಂಡ್ ಬಂದಿರೋದಾಗ್ಲಿ ನನ್ಗೆ ಗೊತ್ತಾಗ್ಲಿಲ್ಲ. ಆದ್ರೆ ಬಂದು ನಾನು ಲಾಯರ್ಗೆ ಫೋನ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ನನ್ನ ಅಟ್ಯಾಕ್ ಏತಕ್ಕೋಸ್ಕರ ಮಾಡಿದರೆ ಏನು ಅಂತ ಗೊತ್ತಿಲ್ಲ. ಆ ರೀತಿ ನಂಗೆ ಯಾವುದೇ ರೀತಿಯ ದ್ವೇಷ ಆಗ್ಲಿ ಅಸೂಯೆ ಆಗ್ಲಿ ಯಾವುದೋ ಆ ತರ ಇಲ್ಲ. ಅದೇ ಈ ರೀತಿ ಅಟ್ಯಾಕ್ ಮಾಡಿರುವಂತದ್ದು ನನಗೂ ಕೂಡ ಸಾಕಷ್ಟು ಭಯ ಉಂಟಾಗಿದೆ. ಆದ್ರೆ ಅವ್ರು ಬಂದಂತವ್ರು ಯಾರು, ಎಲ್ಲಿಯವರು, ಏನು ಅಂತಾನೂ ಕೂಡ ಗೊತ್ತಾಗಿಲ್ಲ. ಒಂದ್ ರೀತಿ ಜನರಿಗೂ ಕೂಡ ಈ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಯಾಕಂದ್ರೆ ಹೆದ್ದಾರಿಯಲ್ಲೇ ಅದು ಹಾಡಾಗ್ಲೇ ಈ ರೀತಿಯ ಒಂದು ಕೃತ್ಯ ಎಸಗಿರುವಂತದ್ದು. ಮತ್ತೆ ಕ್ಷಣಾರ್ಧದಲ್ಲಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಗನ್ನನ್ನ ತೋರಿಸಿ ಮತ್ತೆ ಗಾಜನ್ನ ಹೊಡೆದು ಕ್ಷಣಾರ್ಧದಲ್ಲಿ ಪಾಸ್ ಆಗಿ ಸಂಬಂಧಪಟ್ಟಂತೆ ಈಗಾಗಲೇ ಐಜೂರು ಠಾಣೆ ಪೊಲೀಸರು ಒಂದು ಸ್ಥಳಕ್ಕೂ ಕೂಡ ಬಂದು ಅವರೊಂದು ಹೇಳಿಕೆಯನ್ನು ಪಡ್ಕೊಂಡು ಈಗ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಪ್ರಶಾಂತ್ ಮಾಹಿತಿಗಾಗಿ. ಯುಗಪುರುಷ ಚಿತ್ರದ ನಟ ಅರ್ಜುನ್ ಕಾರ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಆದರೆ ನಟ ಅರ್ಜುನ್ ಹೇಳುವ ಪ್ರಕಾರ ಅವರಿಗೆ ಯಾರ ಮೇಲೂ ಕೂಡ ದ್ವೇಷ ಇಲ್ಲ ಅಥವಾ ಯಾವುದೇ ರೀತಿಯ ಕೆರೆಕ್ ಆಗಿಲ್ಲ. ಯಾವ ರೀತಿ ಅಟ್ಯಾಕ್ ಮಾಡಿದ್ರು, ಯಾವ ಕಾರಣಕ್ಕೆ ಮಾಡಿದ್ರು ಅನ್ನೋದು ಅವ್ರಿಗೂ ಕೂಡ ಕನ್ಫ್ಯೂಸ್ಡ್ ಆಗಿದೆ ಅಂತ. ಇವತ್ತು ಪ್ರಕರಣವೊಂದರ ಸಂಬಂಧ ರಾಮನಗರ ಜಿಲ್ಲಾ ಕೋರ್ಟ್ ಬಳಿ ಇದ್ರು ನಟ ಅರ್ಜುನ್. ಈ ಸಂದರ್ಭದಲ್ಲಿ ಅರ್ಜುನ್ ದೇವ್ ಅವರ ಕಾರ್ ಮೇಲೆ ಮುಸುಕುಧಾರಿಗಳು ಅಟ್ಯಾಕ್ ಮಾಡಿದ್ದಾರೆ. ಸ್ಥಳೀಯರು ಹೇಳುವ ಮಾಹಿತಿ ಪ್ರಕಾರ ಏನು ಅಟ್ಯಾಕ್ ಮಾಡಿದ್ರು ದುಷ್ಕರ್ಮಿಗಳು, ಅವರ ಬಳಿಯಲ್ಲಿ ಗನ್ ಕೂಡ ಇತ್ತಂತೆ. ಆದರೆ ರಾಡ್ನಿಂದ ಕಾರ್ ಮೇಲೆ, ಕಾರ್ನ ಫ್ರಂಟ್ ಗ್ಲಾಸ್ ಏನಿದೆ ಅದನ್ನ ಒಡೆದು ಅಲ್ಲಿ ವಾರ್ನಿಂಗ್ ಕೂಡ ನೀಡಿ ಅಲ್ಲಿಂದ ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನ್ನೋದು. ಇನ್ನು ದೃಶ್ಯದಲ್ಲೂ ಕೂಡ ನಾವು ನೋಡಬಹುದಾಗಿದೆ ನಟ ಅರ್ಜುನ್ ದೇವ್ ಅವರ ಕಾರಿನ ಫ್ರಂಟ್ ಗ್ಲಾಸ್ ಸಂಪೂರ್ಣವಾಗಿ ಜಖಮ್ ಆಗಿರೋದು. ದುಷ್ಕರ್ಮಿಗಳು ಏನು ಬೈಕ್ನಲ್ಲಿ ಬಂದಿದ್ದವರು ರಾಡ್ನಿಂದ ಈ ರೀತಿಯಾಗಿ ಕಾರ್ ಮೇಲೆ ದಾಳಿಯನ್ನ ನಡೆಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ.
ನಾವು ಯಾವಾಗಲೂ ಹೊರಡೋಟ್ ಹೋಗ್ತೀವಿ. ಇವತ್ತು ಲಾಯರ್ ಬರ್ತಾವ್ರೆ ಅಂದ್ಬಿಟ್ಟು ಸ್ವಲ್ಪ ಸ್ಲೋ ಮಾಡಿದ ಅಷ್ಟೇ, ಹೋಗಿ ಪಾಸ್ ಆಗ್ತಾ ಇದ್ರೆ ಬಂದಿದೆ ಏನು ರಪ್ ಅಂತ ಹೊಡೆದು ಹೋಯ್ತಾವ್ರೆ. ನಾವು ಯಾವಾಗಲೂ ಹೊರಡೋಟ್ ಹೋಗ್ತೀವಿ. ಇವತ್ತು ಲಾಯರ್ ಬರ್ತಾವ್ರೆ ಅಂದ್ಬಿಟ್ಟು ಸ್ವಲ್ಪ ಸ್ಲೋ ಮಾಡಿದ ಅಷ್ಟೇ, ಹೋಗಿ ಪಾಸ್ ಆಗ್ತಾ ಇದ್ರೆ ಬಂದಿದೆ ಏನು ರಪ್ ಅಂತ ಹೊಡೆದು ಹೋಯ್ತಾವ್ರೆ. ನಾವು ಯಾವಾಗಲೂ ಹೊರಡೋಟ್ ಹೋಗ್ತೀವಿ.